ಹಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಇದು ಅಂದರೆ ಅಮ್ಮ ಬಂದಿದ್ರಲ್ವ, ಲಾಸ್ಟ್ ಟೈಮ್ ನನ್ನ ಅಮ್ಮ ಬಂದಿದ್ರು ಅಂತ ಹೇಳಿದ್ನಲ್ವ. ಅವತ್ತು ಹೋಗಿ ನಮ್ಮ ಪಾಪುನೆಲ್ಲ ನೋಡ್ಕೊಂಡು ಬಂದಾದಮೇಲೆ ನೆಕ್ಸ್ಟ್ ಡೇ ಸಂಡೇ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮೂರಿಂದ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಹೆಸರುಘಟ್ಟದ ಹತ್ರ ದುಗ್ಲಮ್ಮ ದೇವಿ ಅಂತ ಇದೆ. ಮೇ ಬಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಈ ಕಡೆಯವ್ರು ಯಾರಾದರೂ ನೋಡ್ತಾ ಇದ್ದರೆ ನಿಮಗೂ ಗೊತ್ತಿರುತ್ತೆ ದುಗ್ಲಮ್ಮ ದೇವಿ ಅಂದರೆ ಎಷ್ಟು ಪವರ್ಫುಲ್ ಅಂತ. ಸೊ ಆ ದೇವಸ್ಥಾನಕ್ಕೆ ನಾವು ಹೋಗಿ ಬರೋಣ ಅಂದ್ಬಿಟ್ಟು ಬೆಳಗ್ಗೆನೇ ಹೊರಟ್ವಿ. ಅದು ಹೆಸರುಘಟ್ಟ ಲೇಕ್, ಅದು ಕೆರೆದು ಎಲ್ಲನೂ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾರೆ. ತುಂಬಾ ನೀರು ಕೂಡ ತುಂಬ ಇತ್ತು. ಸೊ ಹಂಗಾಗಿ ಮಕ್ಕಳೇನೋ ಅದನ್ನು ಕೂಡ ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾರೆ. ಇನ್ನು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ಆ್ಯಕ್ಚುಲಿ ನನಗೆ ತುಂಬ ಜ್ವರ ಇತ್ತು. ನನಗೂ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ, ನನಗೆ ಜ್ವರ, ಹಾಗೆ ತಲೆನೋವು ಮತ್ತು ಕೋಲ್ಡ್ ಆಗಿಬಿಟ್ಟು ಫುಲ್ ತಲೆ ಭಾರ ಆ ಥರ ಆಗಿಬಿಟ್ಟಿತ್ತು. ಇನ್ನು ಶಮಂತ್ಗೂ ಕೂಡ ಅಷ್ಟೇನೆ, ಅವನಿಗೂ ಒಂದು 2 ಡೇಸಿಂದ ತುಂಬಾ ಜ್ವರ ಇತ್ತು. ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ವಿ. ನಮಗೆ ಯಾವ ಥರ ಅಂತಂದರೆ ಆ ಥರ ಜ್ವರ ಏನಾದರೂ ಮಕ್ಕಳಿಗೆ ಎಕ್ಸ್ಪೆಷಲಿ ಜ್ವರ ಏನಾದರೂ ಇದೆ ಅಂತ ಅಂದಾಗ ಈ ದೇವಸ್ಥಾನಕ್ಕೆ ಬಂದು ಹೋದರೆ ಜ್ವರ ಕಮ್ಮಿ ಆಗುತ್ತೆ, ಅವ್ರು ಸ್ವಲ್ಪ ಬೇಗ ಹುಷಾರಾಗ್ತಾರೆ ಅನ್ನೋ ಒಂದು ನಂಬಿಕೆ ಅನ್ನೋದಕ್ಕಿಂತ ನಮಗದು ಕೂಡ ನಿಜ ಆಗಿದೆ ಕೂಡ. ಈಗೇನೇ ಒಂದು 2 ಇಯರ್ಸ್ ಬ್ಯಾಕಲ್ಲಿ ನನ್ನ ಮಗನಿಗೆ ಶಮಂತ್ಗೆ ತುಂಬಾ ಜ್ವರ ಬಂದಿತ್ತು. ಯಾವ ಥರ ಅಂದರೆ ಹಾಸ್ಪಿಟಲಲ್ಲಿ ಎಷ್ಟು ತೋರಿಸಿದ್ರು ಕೂಡ ಅವನಿಗೆ ವಾಸಿ ಆಗಲಿಲ್ಲ, ಕಮ್ಮಿನೇ ಆಗಲಿಲ್ಲ. ಆಮೇಲೆ ನಮಗೆ ನಮ್ಮ ಚಿಕ್ಕತ್ತೆಯವರು ಹೇಳಿದ್ರು, ಅಷ್ಟಕ್ಕೂ ಮುಂಚೆ ನಾವು ಈ ಥರ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು, ಇಲ್ಲಿ ಬಂದರೆ ಮಕ್ಕಳಿಗೆ ಈ ಥರ ವಾಸಿ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಚಿಕ್ಕತ್ತೆಯವರು, ಇಲ್ಲ ಅಲ್ಲಿ ದೇವ್ರಿಗೆ ದುಗ್ಲಮ್ಮ ದೇವಿಗೆ ಹರಕೆ ಮಾಡ್ಕೊ, ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂದರೆ ಅಲ್ಲಿ ದೇವಿಗೆ ನೈವೇದ್ಯ ಅಂತ ಹೇಳಿದ್ರೆ ಮೊಸರನ್ನ. ಸೊ ಆ ಥರ ಮೊಸರನ್ನ ನೈವೇದ್ಯಕ್ಕೆ ಕೊಟ್ಬಿಟ್ಟು ಆಮೇಲೆ ಒಂದು ಕೋಳಿ ಕುಯ್ಕೊಂಬರ್ತೀವಿ. ಈ ಥರ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ಕೈ ಮುಕ್ಕೋ, ವಾಸಿ ಆಗುತ್ತೆ ಅಂತ ಹೇಳಿದರು. ನಾನು ಆ ಟೈಮಲ್ಲಿ ಹರಕೆ ಮಾಡ್ಕೊಂಡಿದ್ದು ನಿಜ ಹೇಳ್ತೀನಿ, ನನಗೆ ಮೈ ಜುಮ್ ಅನ್ನತ್ತೆ ಇವಾಗ್ಲೂ. ಅದನ್ನು ನೆನೆಸ್ಕೊಂಡ್ರೆ ಅವ್ನಿಗೆ ಅಷ್ಟು ಜ್ವರ ಇತ್ತು ಆ ಟೈಮಲ್ಲಿ. ಹೇಗೆ ಅಂದರೆ ನನಗೆ ತುಂಬ ಭಯ ಆಗಿತ್ತು. ಇವಾಗ್ಲೂ ನನಗೆ ಅದನ್ನು ನೆನೆಸ್ಕೊಂಡು ಆ ಟೈಮನ್ನು ಅಷ್ಟು ಭಯ ಆಗುತ್ತೆ. ಸೊ ಇನ್ನು ಆ ಟೈಮಲ್ಲಿ ನಾನು ಈ ದೇವಿಗೆ ಹರಕೆ ಮಾಡ್ಕೊಂಡಿದ್ದು ನೆಕ್ಸ್ಟ್ ಒಂದು ಫ್ಯೂ ಹವರ್ಸಲ್ಲೇ ನಿಜ ತುಂಬ ಒಂದು ದಿನ 2 ದಿನ ಅನ್ನೋದೇ ಇಲ್ಲ. ನಾನು ಬೆಳಗ್ಗೆ ಅಥವಾ ಮಧ್ಯಾಹ್ನ ಹಂಗೆ ಹರಕೆ ಮಾಡಿಕೊಂಡ್ರೆ ಮತ್ತು ಸಂಜೆ ಅಷ್ಟೊತ್ತಿಗೆ ಅವನಿಗೆ ಜ್ವರ ಕಮ್ಮಿ ಆಯಿತು. ನಾನು ಆವಾಗ ಅಂದ್ಕೊಂಡಿದ್ದು, ನಾನು ಯಾವುದೇ ಕಾರಣಕ್ಕೂ ನಿಜವಾಗ್ಲೂ ಸಿರಪ್ಪು ಇಲ್ಲಾಂದರೆ ದೇವಸ್ಥಾನ ಹಾಸ್ಪಿಟಲ್ಗೆ ಹೋಗಿರ್ತಕ್ಕಂಥ ಪವರ್ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ನಾನು ಈ ದೇವಿ ಪವರ್ ಅಂತಲೇ ನಾನು ಆವತ್ತು ಫಿಕ್ಸ್ ಆಗಿಬಿಟ್ಟೆ. ಈ ಥರ ಮಕ್ಕಳಿಗೆ ಯಾವಾಗಾದರೂ ಒಂದು ಇಲ್ಲ ಹಂಗಂದ್ಬಿಟ್ಟು ಬರೀ ದೇವ್ರ ಮೇಲೇ ನಾವು ನಂಬಿಕೆ ಇಟ್ಕೊಂಡಿದ್ರೂ ಆಗೋದಿಲ್ಲ. ಸೊ ಹಾಗಾಗಿ ನಾವು ಇನ್ನು ಹಾಸ್ಪಿಟಲ್ಗೆ ಕೂಡ ಹೋಗಿ ಬರಬೇಕು. ಹಾಸ್ಪಿಟಲ್ಗೆ ಹೋಗಿನೂ ಕಮ್ಮಿ ಆಗಿಲ್ಲ ಅಂತಂದಾಗ ನಾನು ಮತ್ತು ಮೊನ್ನೆ ಕೂಡ ಅಷ್ಟೇ, ಸರಿ ನನಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಮಗುಗೆ ಅವನಿಗೆ ಹುಷಾರಿಲ್ಲ ಅಂತ ಅಂದಾಗ ನಮಗೆ ಮನೆಯಲ್ಲಿ ಚೆನ್ನಾಗಿರಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಹೋಗಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡ್ಕೊಂಬಂದ್ಬಿಡೋಣ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಮೇ ಬಿ ಹುಷಾರಾಗುತ್ತೆ ಬೇಗ ಅವನಿಗೆ ಅನ್ನೋ ಹಾಗೆ ನಾನು ಆವತ್ತಿನ ಬೆಳಗ್ಗೆನೇ ನನಗೆ ಆದಷ್ಟು ಕೈಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಅಮ್ಮನೂ ಇದ್ದರು ಹೆಲ್ಪಿಗೆ. ಸೊ ನನಗೇನು ಅಷ್ಟೊಂದು ತೊಂದರೆ ಅನ್ನಿಸ್ಲಿಲ್ಲ. ಹಾಗಾಗಿ ಬೆಳಗ್ಗೆನೇ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನ ಕೂಡ ಬಂದು ಇಲ್ಲೆಲ್ಲ ಪೂಜೆ ಮಾಡಿಕೊಂಡು, ಇಲ್ಲಿ ದೇವಸ್ಥಾನದ ಬಗ್ಗೆ ಅಂತಂದರೆ ಅಲ್ಲಿ ಪೂಜೆ ಮಾಡ್ಕೊಡೋಕ್ಕೆ ಯಾರೂ ಇರೋದಿಲ್ಲ, ನಮಗೆ ನಾವೇ ಪೂಜೆ ಮಾಡ್ಕೋಬೇಕು ದೇವಿಗೆ. ನಿಜವಾಗ್ಲೂ ಅದೊಂದು ಚೆನ್ನಾಗೇ ಇದೆ. ಬಟ್ ಆದರೆ ಒಬ್ಬರ ಮೇಲೊಬ್ಬರು ಹೋಗ್ತಾನೆ ಇರ್ತಾರೆ. ಅದೊಂದು ಸ್ವಲ್ಪ ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಒಬ್ಬರಾದ್ಮೇಲೆ ಒಬ್ಬರು ನಿಧಾನಕ್ಕೆ ಪೂಜೆ ಮಾಡಿಕೊಂಡ್ರೆ ತುಂಬ ಕೂಲಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಇನ್ನು ಪೂಜೆ ಎಲ್ಲ ಮಾಡ್ಕೊಂಡು ಬಂದಮೇಲೆ ಇನ್ನು ನಾನು ನಾನ್ ವೆಜ್ ಎಲ್ಲ ಮಾಡಿದ್ವಿ. ಬಟ್ ನಾನು ಅದು ವಿಡಿಯೋ ಶೂಟ್ ಮಾಡ್ಕೊಳ್ಳೋ ಅಷ್ಟೂ ನನಗೆ ಪೇಷನ್ಸ್ ಇರಲಿಲ್ಲ. ಜ್ವರ ತುಂಬ ಸುಸ್ತಾಗಿಬಿಟ್ಟಿತ್ತು. ಅದೆಲ್ಲ ಆದಮೇಲೆ ಅಮ್ಮ ಇನ್ನು ಮನೇಲಿ ಸ್ವಲ್ಪ ಕಡಲೆಕಾಯಿ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅಂದರೆ ಒಂದು ಸ್ವಲ್ಪ ಜೊಳ್ಳು ಥರ ಕಡಲೆಕಾಯಿ ಎಲ್ಲ ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಸಪ್ರೇಟ್ ಮಾಡಿ, ಗಟ್ಟಿ ಕಡಲೆಕಾಯಿನೆಲ್ಲ ಒಂದು ಸಪ್ರೇಟ್ ಮಾಡಿಬಿಟ್ಟು ಒಂದು ಚೀಲಕ್ಕೆ ಹಾಕಿಟ್ಟಿದ್ರು. ಇಲ್ಲ ಅಂತಂದರೆ ಹುಳ ಆಗಿಬಿಡುತ್ತೆ. ಇನ್ನು ಕಡಲೆಕಾಯಿ ಎಲ್ಲ ಹಾಗೆ ಇದ್ಬಿಟ್ರೆ ಅದು ಜೊಳ್ಳು ಇರೋದೂ ಗಟ್ಟಿ ಇರೋದು ಎಲ್ಲ ಮಿಕ್ಸ್ ಥರ ಇದ್ಬಿಟ್ರೆ ಧೂಳು ಆಗಿಬಿಟ್ಟು ಹುಳ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಇನ್ನು ಹೇಗೋ ಇದೀನಲ್ವ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಚೀಲಕ್ಕೆ ಹಾಕಿಟ್ರು. ಇನ್ನು ಹಾಗೇನೆ ಅವತ್ತು ಸಂಜೆ ನಾನು ಆವಾಗಲೇ ಹೇಳ್ದಂಗೆ ಜ್ವರ ನನಗೆ ಅದೇ ತುಂಬ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ವ. ನನಗೆ ಜ್ವರ ಅನ್ನೋದಕ್ಕಿಂತ ಟ್ಯಾಬ್ಲೆಟ್ ತೊಗೊಳ್ತಾನೆ ಇದೆ. 2 ಟ್ಯಾಬ್ಲೆಟ್ ಏನೋ ತೊಗೊಂಡೆ, ಡೋಲೋ ಏನೋ. ಅದು ಹಾಸ್ಪಿಟಲ್ಗೆ ಹೋಗೋಣ ಅಂತಾರೆ. ಬಟ್ ನನಗೆ
ಸ್ವಲ್ಪ ಹಾಸ್ಪಿಟಲ್ಗೆ ಬೇಡ ಬಿಡು, ಹಾಗೆ ವಾಸಿ ಆಗುತ್ತೇನೋ ಅನ್ನೋ ಒಂದು ಹಂಗೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಇನ್ನು ತಲೆನೋವು ಮಾತ್ರ ತುಂಬ ತಲೆನೋವಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರು, ನಮ್ಮ ಮನೇಲಿ ನಿಜವಾಗ್ಲೂ ಡಾಕ್ಟರ್ ಅಂದರು, ನಮ್ಮ ಮನೆ ಡಾಕ್ಟರ್ ಅಂದ್ರೂ ಇವಳೇನೆ, ನಮ್ಮ ಮನೆ ಮಹಾರಾಣಿ ಅಂದರೂ ಕೂಡ ಇವಳೇನೆ ನಮಗೆ. ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾಳೆ, ನನ್ನನ್ನಿರ್ಬೋದು, ನಮ್ಮ ಮನೆಯವ್ರನ್ನಿರ್ಬೋದು, ಇಲ್ಲ ಈವನ್ ಶಮಂತಕ್ಕೆ ಕೂಡ ಅವನಿಗೂ ಜ್ವರ ಇತ್ತಲ್ವ. ಸೊ ಹಂಗಾಗಿ ನಾನು ಅವನ್ನ ಈ ಥರ ಮಲಗಿಸ್ಕೊಂಡಿದ್ದು, ತುಂಬ ತಲೆನೋವ್ತಾ ಐತೆ ನನಗೆ ಅಂತ ಹೇಳಿದ್ರೆ ಪಾಪ ಅವಳು ಇನ್ನೂ ಅಂದರೆ ಆವಾಗಲೇ ಅಮ್ಮ ಮತ್ತು ನಮ್ಮ ಇವರು ನನ್ನ ತಮ್ಮ ಮತ್ತು ನಮ್ಮ ಚಿಂಟು ಇವರೆಲ್ಲ ಮಲ್ಗೋಕೆ ಹೋಗಿದ್ರು ಕೂಡ ಅವಳು ಇಲ್ಲಮ್ಮ ನಿನಗೆ ಸ್ವಲ್ಪ ಜಂಡು ಬಾಂಬ್ ಇದೆಲ್ಲ ಹಚ್ಬಿಟ್ಟು ನಾನು ಹೋಗಿ ಮಲ್ಕೊಳ್ತೀನಿ ಪರವಾಗಿಲ್ಲ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಹಚ್ತಾ ಅವಳೆ. ನಾನು ಪರವಾಗಿಲ್ಲ ಹೋಗಮ್ಮ ಮಲ್ಕೋ ಅಂದರೂ ಕೂಡ ನಾನು ಇಲ್ಲಮ್ಮ ನೀನು ಫಸ್ಟ್ ವಾಸಿ ಆಗಲಿ, ನಿನಗೆ ವಾಸಿ ಆದರೆ ತಾನೇ ನನಗೆ ಬೆಳಗ್ಗೆ ಎದ್ದು ಬೇಗ ತಿಂಡಿ ಮಾಡಿಕೊಡೋದು, ಸ್ಕೂಲಿಗೆ ಹೋಗೋದಕ್ಕೆಲ್ಲ ರೆಡಿ ಮಾಡೋದು ನೀನು ಅಂತ. ಅಷ್ಟೊಂದು ಕೇರ್ ಮಾಡ್ತಾಳೆ, ನಿಜ ಕೇರ್ ಮಾಡ್ತಾಳೆ. ನಾನು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲ, ಬಟ್ ಈವನ್ ಅವಳಿಗೆ ಡೈಲಿ ಬೇಸಿಸ್ ಮೇಲೆ ಆಗಲಿ, ನಾನು ಬೆಳಗ್ಗೆ ಪ್ರತಿದಿನದ ಬೇಸಿಸ್ ಮೇಲೆ ಆಗಲಿ, ನಮಗೇನಾದರೂ ಒಂದು ಸ್ವಲ್ಪ ಹುಷಾರಿಲ್ಲ ಆ ಥರ ಅಂತ ಅಂದರೆ ಸಾಕು, ಅವಳು ನಮ್ಮನ್ನು ತುಂಬಾ ಕೇರ್ ಮಾಡ್ತಾಳೆ. ಆ ಥರ ಅಮ್ಮ ಅದು ತಿನ್ನು ಇದು ತಿನ್ನು, ಅದು ಕೊಡಲಾ, ಇಲ್ಲಾಂದರೆ ಕಾಫಿ ಮಾಡಿಕೊಡ್ಲಾ ಅಂತ ಕೂಡ ಕೇಳ್ತಾಳೆ. ಇಲ್ಲ ನಾನು ಏನಾದರೂ ಹೆಲ್ಪ್ ಮಾಡಲಾ ಅಂತ. ಅಂದರೆ ಅವಳಿಗೆ ಇನ್ನೂ ಹೆಲ್ಪ್ ಮಾಡೋಷ್ಟು ಏಜ್ ಅಲ್ಲ, ಆದರೂ ಕೂಡ ಅವಳೊಂದು ಕೇಳ್ತಾಳೆ ಅಷ್ಟೇನೆ, ಮಾಡಿಕೊಡ್ಲಾ ಅಂತ. ಮಾಡು ಅಂತಂದರೆ ಏನೋ ಒಂದು ಅದನ್ನು ದಬ್ಬಿ ಇದನ್ನು ದಬ್ಬಿ ಏನೋ ಒಂದು ಮಾಡಿಕೊಂಡು ಎಡವಟ್ಟು ಮಾಡಿ ಆ ಕೆಲಸ ಮಾಡಿರ್ತಾಳೆ ಆ ಥರ. ಸೊ ಹಂಗಾಗಿ ಇನ್ನು ಇವಾಗೂ ಜಂಡು ಬಾಂಬೆಲ್ಲ ಹಚ್ತಾ ಇದ್ಲು ಮೂಗು ಮೇಲೆ ಇರ್ಬೋದು. ಅಂದರೆ ನನಗೆ ಕೋಲ್ಡ್ ಆಗಿಬಿಟ್ಟು ಮೂಗು ಬ್ಲಾಕ್ ಆಗಿತ್ತು. ಸೊ ಹಾಗಾಗಿ ಮತ್ತು ಹಾಗೇನೇ ಗಂಟ್ಲಲ್ಲಿ ಅಲ್ಲಿ ಕೂಡ ಅಂದರೆ ನನಗೆ ಕಾಫ್ ಥರ ಇತ್ತಲ್ವ. ಸೊ ಕೆಮ್ಮು ಹಂಗಾಗ್ಬಿಟ್ಟು ಗಂಟ್ಲು ನೋವು ಇರಲಿಲ್ಲ, ಬಟ್ ಆದರೂ ಕೂಡ ಅದಕ್ಕೆ ಜಂಡು ಬಾಂಬು ಅಲ್ಲೆಲ್ಲ ಕತ್ತತ್ರ ಎಲ್ಲ ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ ಅಂದ್ಬಿಟ್ಟು ಮೂಗಿರ್ಬೋದು, ತಲೆಗೆ ಮತ್ತು ಗಂಟ್ಲ ಹತ್ರ ಎಲ್ಲ ನೀಟಾಗಿ ಅವಳು ಹಚ್ಚಿ ಮಸಾಜ್ ಮಾಡಿ, ನಿಜವಾಗ್ಲೂ ಅಮ್ಮ ನಿನಗೆ ಏನಾಗಲ್ಲಮ್ಮ ವಾಸಿ ಆಗುತ್ತೆ, ಬೆಳಗ್ಗೆ ಎಷ್ಟೊತ್ತಿಗೆ ಕಮ್ಮಿ ಆಗುತ್ತೆ, ಟ್ಯಾಬ್ಲೆಟ್ ಹಾಕ್ಕೊಂಡ, ಕಾಫಿ ಮಾಡಿಕೊಡ್ಲ. ಆವಾಗೂ ಕೂಡ ನಾನು ಇಷ್ಟೊತ್ತಲ್ಲಿ ಕಾಫಿ ಬೇಡ ಚಿನಿ, ನಾನು ಊಟ ಮಾಡಿದೆ ಅಲ್ವಾ ಅಂದರೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಡ್ತೀನಿ, ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ಹಾಕೋ ವಾಸಿ ಆಗುತ್ತೆ ಅಂದರೆ ಅವಳು ಹೇಳೋದು ಸ್ಟೀಮ್ ತಗೋ. ಅವಳಿಗೆ ಏನು ಅಷ್ಟೊಂದು ಐಡಿಯಾ ಅಂತ ಅನ್ನಿಸ್ತು ನಿಜವಾಗ್ಲೂ. ಅದಕ್ಕೇ ಹೆಣ್ಮಕ್ಳು ಇರಬೇಕು ಅಂತ ಅನ್ನೋದು. ಈವನ್ ನನ್ನ ಮಗ ಕೂಡ ಕೇರ್ ಮಾಡ್ತಾನೆ, ಬಟ್ ಆದರೂ ಕೂಡ ಅವನಿನ್ನು ಚಿಕ್ಕ ವಯಸ್ಸು, ಅಷ್ಟೊಂದು ಗೊತ್ತಾಗೋದಿಲ್ಲ. ಅದರಲ್ಲೂ ಇವಳಂತೂ ತುಂಬಾ ಕೇರಿಂಗ್ ಪರ್ಸನ್, ಕೇರಿಂಗ್ ಡಾಟರ್ ಅಂತಲೇ ಹೇಳ್ಬೋದು. ನಮ್ಮಿಬ್ಬರಿಗೂ, ನನಗೂ ಇರ್ಬೋದು, ನನ್ನ ಮನೆಯವ್ರಿಗೂ ಇರ್ಬೋದು. ಸೊ ಇನ್ನು ಅಷ್ಟೊತ್ತಿಗೆ ನೈಟೆಲ್ಲ ಅದೆಲ್ಲ ಹಚ್ಚಾದಮೇಲೆ ನಾನು ಇನ್ನು ಮಲ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ವಾಸಿ ಆಯಿತು. ಇನ್ನು ಅದಾದಮೇಲೆ ಅಮ್ಮ ನನ್ನ ನೆನ್ನೆನೇ ಹೇಳಿದ್ನಲ್ಲ, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಕಡಲೆಕಾಯಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರಲ್ವ, ಅದನ್ನೆಲ್ಲ ಸ್ವಲ್ಪ ಸುಲಿದ್ಕೊಟ್ರು ಅಮ್ಮ. ಸುಲಿದ್ಬಿಟ್ಟು ಕಡಲೆ ಬೀಜ ಎಲ್ಲ ಸಪ್ರೇಟ್ ಮಾಡಿಡ್ತಾವ್ರೆ. ಅಂದರೆ ಡೈಲಿ ನನಗೆ ತಿಂಡಿಗೆ ಅದಕ್ಕೆ ಇದಕ್ಕೆ ಏನಕ್ಕಾದ್ರೂ ಬೇಕಾಗ್ತಾ ಇರುತ್ತಲ್ವ, ಬೇಕಂದಾಗ ಎಲ್ಲ ನೀನು ಕ್ಲೀನ್ ಸುಲ್ಕೊಂಡು ನೀನು ಹಾಕ್ಕೊಳಕ್ಕಾಗಲ್ಲ, ನಿಂಗೂ ಪಾಪ ಬೇರೆ ಕೆಲಸ ಎಲ್ಲ ಮಕ್ಕಳು ಅದು ಇದು ಮನೆ ಕೆಲಸ ಎಲ್ಲ ಇರುತ್ತಲ್ವ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು ಅಮ್ಮ. ಕ್ಲೀನ್ ಮಾಡಿಬಿಟ್ಟು ಚಟ್ನಿ ಪುಡಿ ಕೂಡ ಮಾಡಿಕೊಟ್ರು. ನಮಗೆ ಲಾಸ್ಟ್ ಟೈಮ್ ಬಂದಾಗ ಒಂದಷ್ಟು ಚಟ್ನಿ ಪುಡಿ ಮಾಡಿಟ್ಟಿದ್ರು, ತುಂಬ ಟೇಸ್ಟಿಯಾಗಿತ್ತು. ಸೊ ಇವಾಗೂ ಕೂಡ ಒಂದಷ್ಟು ಚಟ್ನಿ ಪುಡಿ ಮಾಡಿಟ್ಟಿದ್ದಾರೆ. ಅದರ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟ ಆಗಿತ್ತು ಈ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.